ನಾನು ವೈದೇಹಿ ಅಂತ ವಿಶ್ವವಾಣಿಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲಮ್ಮ. ವಿಶ್ವವಾಣಿಯಿಂದ ಮಾತಾಡ್ತಾ ಇದ್ದೀನಿ ಸರ್. ಹಾ ಅದೇ ನನ್ಗೆ ನಾಳೆ ನೀವು ಇದಕ್ ಕರ್ದಿರೋದಲ್ಲ, ಪ್ರೆಸ್ ಮೀಟ್ ಕರ್ದಿರೋದಲ್ಲ. ಸೊ ಮನು ಹೌದು. ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ಬೇಕಿತ್ತು. ಅವ್ರನ್ನ ಬ್ಯಾನ್ ಮಾಡ್ಬೇಕು ಅಂತ ಮಾತುಕತೆಗಳು, ಚರ್ಚೆಗಳಾಗ್ತಾ ಇದೆ ಸರ್. ಅದ್ರ ಬಗ್ಗೆ ಹೇಳ್ಬೋದಾ ಅಂತ. ಹೌದು ಮೇಡಮ್, ಈಗ ನಾವು ನಾಳೆನೆ ಅದಕ್ಕೆ ಕರೆದು ಎಲ್ಲಾರ್ಗು ಕರೆದು ಹಾ ಸರ್. ನಮ್ಮ ಇಡೀ ಮೀಡಿಯಾ ಮುಂದೆ ನಾವ್ ಹೇಳ್ತೀವಿ. ಹ್ಮ್ 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 ಒಬ್ಬರಲ್ಲ ಎಲ್ಲಾರ ಇದು ತಗೊಂಡು ತಾನೇ ಮಾಡ್ಬೇಕದು. ಓಕೆ. ಬೇರೆಯವರೆಲ್ಲ ಬಯನ್ ಮಾಡ್ಬೇಕು, ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕಂತ ಬೇರೆಯವ್ರದೆಲ್ಲ ನಮ್ಗ್ ಫೋನ್ಗಳು ಬರ್ತಾ ಇದಾವೆ. ಹಾ ಸರ್. ಅದೇನೇನ್ ಮಾಡ್ಬೇಕು ಅನ್ನೋದು ನಮ್ ಕೈಲಿ ಏನೇನಾಗತ್ತೆ ಅನ್ನೋದು ಚರ್ಚೆ ಮಾಡ್ತಾನೆ ನಾವು ತೀರ್ಮಾನ ಹೇಳ್ಬೇಕಾಗತ್ತೆ ಅಲ್ವಾ. ಬಟ್ ಅವನು ತಪ್ಪು ಮಾಡ್ಬಿಟ್ಟಿದ್ದಾನೆ. ತಪ್ಪು ಅಂದ್ರೆ ಅದು ಅಕ್ಷಮಣೀಯ ಕ್ಷಮನೆ ಕೆಲ ಅಪರಾಧ ಆಗತ್ತೆ ಸರ್ ಮೇಡಮ್. ಅದು ಆ ರೇಂಜ್ ಮಾತಾಡ್ಬಾರ್ದಾಗಿತ್ತು. ನಾನೇ ಮುಂದಕ್ಕೆ ನಾವು ನಂಬರ್ 1 ಆಗೋಗ್ಬಿಡ್ತೀನಿ ಅಂತ ಹೇಳ್ಕೊಳ್ಳಿ, ಏನ್ ಬೇಕಾದ್ರೆ ಮಾಡ್ಲಿ. ಅವ್ರನ್ನ ನಮ್ಮ ನಾಯಕ ನಟರನ್ನ ಈ ರೀತಿ ಸತ್ತು ಹೋಗ್ಬೇಕಂತ ಮಾತಾಡ್ತಾನಲ್ಲ, ಸಾಯ್ತಾರಂತಾರಲ್ಲ, ಅದು ಎಷ್ಟು ದೊಡ್ಡ ಮಾತದು. ಅವನು ಮನಸ್ಸಲ್ಲಿ ಇಲ್ದೇನೆ ಹೊರಗಡೆ ಬರಲ್ಲ. ಇಂಥವ್ರಿಗೆಲ್ಲ ನಾವು ಇದು ಮಾಡ್ಬೇಕಾ? ಅಲ್ವಾ, ತಪ್ಪಲ್ವ ನಮ್ಮ? ಹೌದು ಸರ್. ಅಲ್ಲ ಸರ್, ಇವಾಗಿನ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾ ಇದಾರೆ, ಅಷ್ಟು ಮದ ಅಷ್ಟಿಗೆ ಅಷ್ಟೊಂದು ವಿಷ ಇಟ್ಕೊಂಡಿದ್ದಾರೆ ಅಂದ್ರೆ ಅವ್ರ ಮನ್ಸಲ್ಲಿ, ಅವ್ರ ಮೈಂಡ್ ಅಲ್ಲಿ ಇರೋದೇ ಹೊರಗಡೆ ಬಂದಿರೋದೆ. ಕೆಲವ್ರು ಏನ್ ಹೇಳ್ತಾರೆ, ಕುಡ್ದು ಬಿಟ್ಟು ಮಾತಾಡಿದ್ರು ಅದು ಇದು ಅಂತೇಳಿ. ಏನಾರ ಕುಡೀಲಿ, ಏನಾರ ಆಗ್ಲಿ, ಗೊತ್ತಾಗಲ್ವಾ ತಾಯಿ ಯಾರು ಹೆಂಡತಿ ಯಾರು ಅಂತ ಗೊತ್ತಾಗೋದಿಲ್ಲ ನಮ್ಮ. ಅಲ್ಲ ಸರ್, ಎಲ್ಲ ಬಿಟ್ಟು ಶಿವಣ್ಣ ಅಂತವ್ರ ಮೇಲೆ, ಸುಧೀರ್ ಇವ್ರು ಧ್ರುವ ಸರ್ಜಾ ಅಂತವ್ರ ಮೇಲೆ, ದರ್ಶನ್ ಅಂತವ್ರ ಮೇಲೆ ಇವರು ಈ ರೀತಿಯಾದಂತಹ ಮಾತುಗಳು ಇವ್ರನ್ನ ಕುಗ್ಸತ್ತೆ. ಎಲ್ಲೋ ಒಂದ್ ಕಡೆ ಇವ್ರಿಗೆ ತಮ್ಮ ಭವಿಷ್ಯಕ್ಕೆ ಅಡ್ಡಿ ಆಗತ್ತೆ ಅನ್ನೋ ಯೋಚನೆ ಮಾಡ್ಲಿಲ್ವಾ ಅಂತ? ಖಂಡಿತ ಅವ್ರಿಗೆ ಅಷ್ಟೊಂದು, ನಮ್ಗೆ ಎಷ್ಟು ಬೇಜಾರಾಗ್ಬೇಕಾರೆ ಅವ್ರಿಗೆ ಎಷ್ಟು ಬೇಜಾರಾಗ್ಬೇಕು ಹೇಳಿ. ಇಲ್ಲ, ನಾವು ಕೇಳಿಸ್ಕೊಂಡವ್ರಿಗೆ ಅಷ್ಟೊಂದು ಬೇಜಾರಾಗ್ತಾ ಇದೆ. ಇನ್ನ ಫ್ಯಾನ್ಸ್ಗೂ ಅವರು ಕೇಳಿಸ್ಕೊಂಡು ತಡ್ಕೊಂಡಿದಾರಲ್ಲ, ಅವ್ರಿಗೆ ಎಷ್ಟು ಇದಾಗ್ಬೋದು ಹೇಳಿ, ನೋವಾಗ್ಬೋದು. ಯಾಕಾಯಕ ಒಬ್ಬ ವ್ಯಕ್ತಿ ನೀನು ಸಾಯ್ತಾನ ಅಂತ ಹೇಳಿದಾಗ ಎಷ್ಟು ಮಟ್ಟಿಗೆ ಅವರು ಇದು ಇದಾಗತ್ತೆ ಹೇಳಿ. ಸರ್, ಈಗ ದೂರು ಕೂಡ ಕೊಟ್ಟಿದ್ದಾರೆ ಅಂತ ನಮಗೆ ಸುದ್ದಿ ಬಂತು. ಈಗ ಶಿವಣ್ಣ ಮೇಡಮ್, ದೂರು ಎಲ್ಲ ಕೊಡ್ತೀವಂತ ಬಂದಿದ್ದಾರೆ, ಬುಧವಾರ ಕೊಡ್ತಾರಂತೆ. ಫೋನ್ ಮೂಲಕ ಹೇಳಿದಾರೆ ಅವರು. ಅಷ್ಟೊಳಗೇನೆ ನಾವೆಲ್ಲ ಸೇರಿ ಒಂದು ತೀರ್ಮಾನ ತಗೊಂಡು ಅವ್ರಿಗೆ ಯಾವ ರೀತಿ ನಾವು ಇದು ಮಾಡ್ಬೇಕು ಅನ್ನೋದನ್ನ ನಾಳೆ ತಿಳಿಸ್ತೀವಮ್ಮ. ಅಲ್ಲ ಸರ್, ಇವಾಗ ಏನಾದ್ರು ಸಪೋಸ್ ಬ್ಯಾನ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅವ್ರನ್ನ ಕರೆದು ಬುದ್ಧಿ ಹೇಳೋದು ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡೋದು, ಆ ತರದ್ ಏನಾದ್ರು ಪ್ರಯತ್ನ ಆಗತ್ತಾ ಸರ್? ಅಥವಾ ಡೈರೆಕ್ಟ್ ಆಗಿ ಈ ತರ ಶಿಕ್ಷೆ ಕೊಡ್ಬೇಕು ಅಂತ ಏನಾದ್ರು ಯೋಚನೆಗಳಿದ್ಯಾ ಸರ್ ನಿಮ್ಮಲ್ಲಿ? ಇಲ್ಲ, ಅಂತದಕ್ಕೆ ಯಾವುದೇ ಬುದ್ಧಿ ಮನವರಿಕೆ ಮಾಡಕ್ ಆಗಲ್ಲ. ಆಲ್ರೆಡಿ ಇದ್ರಲ್ಲಿ ಇದಾರೆ, ಕೋರ್ಟ್ ಅಲ್ಲಿ ಇದೆ. ಅವ್ರು ಯಾವ ರೀತಿ ಪನಿಷ್ಮೆಂಟ್ ಕೊಡ್ತಾರೋ ಅದು ಸೆಕೆಂಡ್ರಿ. ನಮ್ಮ ಇಂಡಸ್ಟ್ರಿಯಿಂದ ಬುದ್ಧಿ ಕೇಳೋಷ್ಟು ಮಾತಲ್ಲ ಆಡಿರೋದು. ಅವ್ರು ಹೆವಿ ಆಗಿ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡಿನೇ ತೀರ್ಮಾನ ತಗೋಬೇಕಾಗುತ್ತೆ. ಇಂಡಿವಿಜುವಲ್ ಆಗಿ ಒಬ್ಬರಿಗೆ ನಾವು ನಮ್ಮ ತೀರ್ಮಾನ ಆಗಲ್ಲ. ನಮ್ಮ ಆಫೀಸ್ ಬೇರರ್ಸ್, ಮಾಜಿ ಅಧ್ಯಕ್ಷರುಗಳು ಎಲ್ಲಾರನ್ನು ಕರೀತಾ ಇದ್ವಿ. ಸರ್, ಇದ್ರ ಬಗ್ಗೆ ಶಿವಣ್ಣ ಅವ್ರು ಏನಾದ್ರು ಪ್ರತಿಕ್ರಿಯೆ ಕೊಟ್ಟಿದಾರಾ? ಅವ್ರ ಜೊತೆ ಏನಾದ್ರು ಟ್ರೈ ಮಾಡಿದೀರಾ ಸರ್ ಮಾತಾಡೋದು? ಇಲ್ಲಮ್ಮ, ಇಲ್ಲ. ಅವ್ರಿಗೆ ಬೇಜಾರಾಗುತ್ತೆ ಮಾತು ಕೇಳಿದಾಗ. ಅವ್ರು ಅಂತದನ್ನ ಇದೇ ಮಾಡಬಾರ್ದು. ಅವ್ರು ಆಕ್ಚುಲಿ ಅವ್ರ ಕಡೆಯವ್ರು ಯಾರೋ ಒಬ್ರು ಫೋನ್ ಮಾಡ್ಬಿಟ್ಟು, ಅವ್ರು ಹುಚ್ಚಾರಿ, ಅವ್ನ ಇನ್ನು ಯಾಕೆ ಹೀರೋ ಮಾಡಕ್ ಹೋಗ್ತಾರೆ, ಅದನ್ನೆಲ್ಲ ಏನ್ ಮಾಡ್ಲೇಬೇಡ್ರಿ ಅನ್ಬಿಟ್ರು ಒಬ್ರು ದೊಡ್ಡ ವ್ಯಕ್ತಿ. ಅಲ್ಲ ಸರ್, ಇವಾಗ ಒಂದ್ ಕಡೆ ಈ ತರ ತಮ್ಮ ವೈಯಕ್ತಿಕ ಜೀವನವನ್ನ ಈ ತರ ಮುಂದೆ ತಗೊಂಡ್ ಬಂದಿರೋದು, ಇನ್ನೊಂದ್ ಕಡೆ ತಮ್ಮ ಭವಿಷ್ಯನೂ ಕೂಡ ಲೆಕ್ಕಿಸದೆ ಈ ರೀತಿಯಾಗಿ ದೊಡ್ಡ ಸ್ಟಾರ್ ಗಳ ಬಗ್ಗೆ ಮಾತಾಡೋದು ಎಷ್ಟು ಮಟ್ಟಿಗೆ ಮಾತಾಡಿರೋದು. ಅವನು ಲೈಫ್ ಹಾಳು ಮಾಡ್ಕೊಂಡಿದ್ದಾನಲ್ಲ, ಯಾವ್ದೋ ಕೇಸ್ಗಳಲ್ಲಿ ತಗಲಾಕೊಂಡು, ಅದಕ್ಕಂತ ಬೇಕು ಅವನಿಗೆ ಅಲ್ವಾ? ಹೌದು ಸರ್. ಪುಣ್ಯಾತ್ಮ ಕೇಸ್ಗಳಲ್ಲಿ ತಗಲಾಕೊಂಡಿದ್ದಾನ, ಅದ್ರಲ್ಲಿಂದ ಹೊರಗಡೆ ಬರ್ಬೇಕಲ್ಲ ಸರ್. ಅದೇ ನಾಳೆದು ಯಾವ ರೀತಿಯಾದಂತಹ ಚರ್ಚೆಗಳು ನಡೆಯುತ್ತೆ ಸರ್? ಯಾರ್ಯಾರು ಬರ್ತಾ ಇದಾರೆ ನಾಳೆ? ಏನೇನ್ ಚರ್ಚೆಗಳಾಗ್ತಾ ಇದೆ ಸರ್? ಮೇಡಮ್, ಅದಕ್ಕೆ ಈಗ ನಮ್ಮ ಆಫೀಸ್ ಬೇರೆ ಇರ್ತೀವಿ, ಮಾಜಿ ಅಧ್ಯಕ್ಷರುಗಳೆಲ್ಲ ಇರ್ತಾರೆ, ಎಲ್ಲ ಅಂಗ ಸಂಸ್ಥೆಗಳು ಇರ್ತದೆ, ಪ್ಲಸ್ ಟಿವಿ ಅಸೋಸಿಯೇಷನ್ ಇದೆಯಲ್ಲ, ಟಿವಿ ಸೀರಿಯಲ್ ಅಸೋಸಿಯೇಷನ್ ಅಧ್ಯಕ್ಷರು ಬರ್ತಾ ಇದ್ದಾರೆ. ಟಿವಿ ಸೀರಿಯಲ್ ಅಲ್ಲೂ ಅವ್ರಿಗೆ ಚಾನ್ಸ್ ಕೊಡಬಾರ್ದು ಅಂತ ಹೇಳಿ. ಇದು ಕೇವಲ ಚಿತ್ರರಂಗ ಅಷ್ಟೇ ಅಲ್ಲ, ಕಿರುತೆರೆಯಲ್ಲಿ ಅವರಿಗೆ ಚಾನ್ಸ್ ಸಿಗಬಾರ್ದು ಅನ್ನೋ. ಹೌದೌದು, ಅದಕ್ಕೆ ಅವರ ಅಧ್ಯಕ್ಷರು ಕರೆದಿದ್ವಿ.
ಓಕೆ 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 ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ ಓಕೆ ಥ್ಯಾಂಕ್ ಯು.